ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದುವೇ PM ವಿಶ್ವಕರ್ಮ ಯೋಜನೆ. ಅಂದರೆ ಈ ಒಂದು ಯೋಜನೆಯಲ್ಲಿ ನಿಮಗೆ ಅಪ್ ಟು 3 ಲಕ್ಷದವರೆಗೂ ಸಾಲ ಸಿಗುತ್ತೆ. ಆ ಒಂದು ಸಾಲ ಹೇಗೆ ನೀವು ಅಪ್ಲಿಕೇಶನ್ ಹಾಕಬೇಕು, PM ವಿಶ್ವಕರ್ಮ ಯೋಜನೆಗೆ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕೋಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ, ಹಂಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ಇವಾಗ ಟಾಪಿಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ತುಂಬ ವೈರಲ್ ಇರುವಂಥ ನ್ಯೂಸು ಮತ್ತು ಟ್ರೆಂಡಿಂಗಲ್ಲಿರೋಂಥ ನ್ಯೂಸ್ ಏನಂದರೆ PM ವಿಶ್ವಕರ್ಮ ಯೋಜನೆ ಬಗ್ಗೆ. ಎಲ್ಲಿ ನೋಡಿದ್ರು ಅದ್ರ ಬಗ್ಗೆನೇ ಮಾತುಕತೆ ಆಗ್ತಿದೆ. ಏನಕ್ಕಂದರೆ ಆ ಒಂದು ಯೋಜನೆಯಲ್ಲಿ ಅಪ್ ಟು 3 ಲಕ್ಷದವರೆಗೂ ಸಾಲ ಕೊಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗ್ಲೂ ಆ ಒಂದು ಯೋಜನೆಯಲ್ಲಿ ನಿಮಗೆ ಅಪ್ ಟು 3 ಲಕ್ಷದವರೆಗೂ ಸಾಲ ಸಿಗುತ್ತೆ. ಸೊ ನಿಮಗೆ ಡೈರೆಕ್ಟಾಗಿ ಸಾಲ ಸಿಗೋಲ್ಲ, ಇಲ್ಲಿ ಕೆಲವು ಸ್ಟೆಪ್ಗಳಿದ್ದಾವೆ. ಆ ಒಂದು ಸ್ಟೆಪ್ ಏನು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೆ ನೋಡಿ ಒಂದೊಂದಾಗೆ. ಸೊ ದಯವಿಟ್ಟು ಗಮನ ಕೊಟ್ಟು ಕೇಳಿ. ಇವಾಗ ನಿಮಗೆ ಫಸ್ಟ್ ನಾನು ಹೇಳೋದು ಏನಂದರೆ, ಈ ಒಂದು ಅಪ್ಲಿಕೇಶನ್ಗೆ ನೀವು ಸಬ್ಮಿಟ್ ಮಾಡ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳ್ತಿದ್ದೀನಿ. ಫಸ್ಟು ನಿಮ್ಮ ಹತ್ರ ನಿಮ್ಮ ಒಂದು ಆಧಾರ್ ಇರಬೇಕು. ಆ ಒಂದು ಆಧಾರ್ ನಿಮ್ಮ ಒಂದು ಬ್ಯಾಂಕ್ಗೆ ಸೀಡಿಂಗ್ ಆಗಿರಬೇಕು, ಓಕೆನಾ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇರಬೇಕು, ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಇರುವಂಥ ಮೊಬೈಲ್ ನಂಬರ್ ಆ್ಯಕ್ಟಿವ್ ಇದ್ದರೆ ಸಾಕು. ಅಂದರೆ ಇಷ್ಟಿದ್ರೆ ಸಾಕು ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಇಲ್ಲ. ಇಲ್ಲಿ ಕೇವಲ 18 ಕುಶಲಕರ್ಮಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಆ ಒಂದು ಕುಶಲಕರ್ಮಿಗಳು ಯಾರು ಅಂತೇಳಿ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ದಯವಿಟ್ಟು ವಿಡಿಯೋ ಎಂಡ್ವರೆಗೂ ದಯವಿಟ್ಟು ಗಮನ ಕೊಟ್ಟು ನೋಡಿ. ಇವಾಗ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ಓಕೆನಾ, ಹಾಕ್ಬೋದು. ಬಟ್ ಇನ್ನೂ ಕೆಲವರು ಅಪ್ಲಿಕೇಶನ್ ಹಾಕೋವಾಗಿಲ್ಲ. ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕೋಗಿಲ್ಲ ಅಂದರೆ, ನಿಮ್ಮ ಮನೆಯಲ್ಲಿ ಯಾರೇ ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ರೆ, ನೀವು ಕುಶಲಕರ್ಮಿಗಳಾಗಿದ್ದರೂ ನೀವು ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ. ಮತ್ತು ನೀವು ಎಲ್ಲಾದರೂ ಲೋನ್ ತೊಗೊಂಡಿದ್ದೀರಾ, ಗೌರ್ಮೆಂಟ್ ಯೋಜನೆಯಲ್ಲಿ ಲೋನ್ ತೊಗೊಂಡಿದ್ರು ನೀವು ಅಪ್ಲಿಕೇಶನ್ ಹಾಕೋ ಆಗಿಲ್ಲ. ನೀವೇನಾದರೂ ಗೌರ್ಮೆಂಟ್ ಯೋಜನೆಯಲ್ಲಿ ಲೋನ್ ತೊಗೊಂಡು ವಾಪಸ್ ಕಟ್ಟಿದರೆ ಖಂಡಿತವಾಗ್ಲೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಫಸ್ಟ್ ಪಾಯಿಂಟು, ನೀವು ನಿಮ್ಮ ಮನೆಯಲ್ಲಿ ಯಾರೂ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರಬಾರ್ದು, ಮತ್ತು ನಿಮ್ಮದು ಎಲ್ಲೇ ಲೋನ್ ಇರಬಾರ್ದು. ಪ್ರೈವೇಟ್ ಲೋನ್ ಇದ್ದರೆ ನಡೆಯುತ್ತೆ, ಗೌರ್ಮೆಂಟ್ ಲೋನ್ ಇರಲೇಬಾರ್ದು. ಮತ್ತು ನಿಮ್ಮ ಒಂದು ಯೋಜನೆ ಏನಿದೆ PM ವಿಶ್ವಕರ್ಮ ಯೋಜನೆ, ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವಂಥ ಒಬ್ಬರಿಗೆ ಮಾತ್ರ ಬರುತ್ತೆ. ಅಂದರೆ ಒಂದು ರೇಷನ್ ಕಾರ್ಡ್ಗೆ ಒಬ್ಬ ಸದಸ್ಯಗೆ ಮಾತ್ರ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಾಂದರೆ 2-3 ಇದು ಖಂಡಿತವಾಗ್ಲೂ ರಿಜೆಕ್ಟ್ ಆಗುತ್ತೆ. ಇದು ಯಾರು ಆ ಥರ ಒಂದು ಇದು ಮಾಡೋಕ್ಕೆ ಹೋಗಬೇಡಿ. 2-3 ಜನ ಹಾಕಕ್ಕೆ ಹೋಗಬೇಡಿ ಒಂದೇ ರೇಷನ್ ಕಾರ್ಡಲ್ಲಿ, ಇಲ್ಲಾಂದರೆ ಅನ್ನೆಸರಿಯಾಗಿ 2-3 ಜನದ್ದು ರಿಜೆಕ್ಟ್ ಆಗಬಹುದು. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ, ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಯಾರೆಲ್ಲ ಅಪ್ಲಿಕೇಶನ್ ಹಾಕಬಾರ್ದು ಅಂತ ಹೇಳಿ. ಅಪ್ಲಿಕೇಶನ್ ಯಾರಿಗೆಲ್ಲ ಸಿಗಲ್ಲ ಅಂದರೆ, ಫಸ್ಟ್ ಪಾಯಿಂಟು ನಿಮ್ಮದು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಯಾರು ಗೌರ್ಮೆಂಟ್ ಕೆಲಸ ಮಾಡಬಾರ್ದು, ಮತ್ತು ನಿಮ್ಮದು ಎಲ್ಲೇ ಗೌರ್ಮೆಂಟ್ ಯೋಜನೆಯಲ್ಲಿ ಲೋನ್ ಇರಬಾರ್ದು, ಮತ್ತು ನೀವು ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಸದಸ್ಯರಲ್ಲಿ ಯಾರೋ ಒಬ್ಬರು ಮಾತ್ರ ಲೋನ್ನ ಹಾಕ್ಬೋದು. ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಮತ್ತು ಸೀಡಿಂಗ್ ಇರಬೇಕು ನಿಮ್ಮ ಬ್ಯಾಂಕ್ಗೆ, ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ನ ಆನ್ ಇಟ್ಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಏನಕ್ಕೆ OTP ಬರುತ್ತೆ, ಆ ಒಂದು OTP ಮೂಲಕನೇ ನಿಮಗೆ ಲೋನ್ ಸಿಗುವಂಥದ್ದು. ಮತ್ತು ನಿಮ್ಮ ಒಂದು ರೇಷನ್ ಕಾರ್ಡು, ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನಿಮ್ಮ ಒಂದು ಫೋಟೋ ಇರಬೇಕು. ಇಷ್ಟನ್ನು ತೊಗೊಂಡೋಗಿ ನಿಮ್ಮ ಹತ್ತಿರದ ಸೇವಾ ಸಿಂಧು ಅಥವಾ ಗ್ರಾಮ 1 CSC ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಅಂದರೆ ಖಂಡಿತವಾಗ್ಲೂ ಅವರು ಅಪ್ಲಿಕೇಶನ್ ಹಾಕ್ಕೊಡ್ತಾರೆ. ಇಲ್ಲಿ ಅಪ್ಲಿಕೇಶನ್ ಹಾಕೋವಂಥ ಯಾವುದೇ ರೀತಿಯ ಲಾಸ್ಟ್ ಡೇಟ್ ಇದುವರೆಗೂ ಹೇಳಿಲ್ಲ. ಹಾಗಾಗಿ ಯಾರು ತಲೆ ಕೆಡಿಸ್ಕೊಬೇಡಿ, ನಿಧಾನಕ್ಕೆ ಹಾಕಿ. ಸೊ ಇವಾಗ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ 3 ಲಕ್ಷ ಸಾಲ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಇಲ್ಲ, ಅಲ್ಲಿ ಕೆಲವು ಕಂಡೀಷನ್ಸ್ಗಳಿದ್ದಾವೆ. ಆ ಒಂದು ಕಂಡೀಷನ್ಸ್ ಏನಂದರೆ, ಫಸ್ಟ್ ನೀವು ಅಪ್ಲಿಕೇಶನ್ನ ಹಾಕಬೇಕು. ಅಲ್ಲಿ 4 ರೀತಿಯ ನಿಮ್ಮ ಒಂದು ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾರೆ. ಫಸ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದ ತಕ್ಷಣ KYC ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಿಮಗೆ PM ವಿಶ್ವಕರ್ಮ ಯೋಜನೆ ಒಂದು ಪ್ರಮಾಣ ಪತ್ರ ಸಿಗುತ್ತೆ, ಅದನ್ನು ಹಾಕಬೇಕು. ಸೊ ಇಷ್ಟು ಮಾಡಿದ ತಕ್ಷಣ ನಿಮ್ಮ ಒಂದು ಜಿಲ್ಲೆಯಲ್ಲಿ, ಅಂದರೆ ನಿಮ್ಮ ಒಂದು ಆಯಾ ಜಿಲ್ಲೆಯ ಹತ್ತಿರದಲ್ಲಿ PM ವಿಶ್ವಕರ್ಮ ಕೌಶಲ್ಯ ಅಭಿವೃದ್ಧಿ ನಿಗಮ ಅಂತೇಳಿ ಆಫೀಸ್ ಇರುತ್ತೆ. ಅಲ್ಲಿ ನಿಮಗೆ ಟ್ರೈನಿಂಗ್ ಕರೀತಾರೆ 5 ದಿವಸದವರೆಗೂ. 5 ದಿವಸ ಟ್ರೈನಿಂಗ್ ಕರೆದ್ಮೇಲೆ 5 ದಿವಸ ಟ್ರೈನಿಂಗ್ ಮುಗಿದ ತಕ್ಷಣ ನಿಮಗೆ 15,000 ವೋಚರ್ ಇರುವಂಥ ಒಂದು ವೋಚರ್ ಕೊಡ್ತಾರೆ. ಆ ಒಂದು ವೋಚರಲ್ಲಿ ನೀವು ನಿಮಗೆ ಬೇಕಾದಂಥ ಸಲಕರಣೆಗಳು ಅಂದರೆ ಎಕ್ವಿಪ್ಮೆಂಟ್ಸ್ನ ತೊಗೋಬೇಕು. ಅಂದರೆ ಆ 18 ಕುಶಲಕರ್ಮ ವರ್ಗದವ್ರು ಯಾರ್ಯಾರು ಅಂತೇಳಿ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ, ನೋಟ್ ಮಾಡ್ಕೊಳ್ರಿ. 1 ಬಡಗಿ, 2ನೇದು ದೋಣಿ ತಯಾರಿಕರು, ಶಸ್ತ್ರ ತಯಾರಕರು, ಮತ್ತು ಕಮ್ಮಾರ, ಮತ್ತು ಬುಟ್ಟಿ ಚಾಪೆ ಕಸಬರಿಗೆ ನೇಯ್ಗೆಕಾರರು, ಮತ್ತು ಬೊಂಬೆ ಆಟಿಕೆ ತಯಾರು ಮಾಡೋರು, ಮತ್ತು ಸಾಂಪ್ರದಾಯಿಕ ಶಸ್ತ್ರ ತಯಾರು ಮಾಡೋರು, ಅಕ್ಕಸಾಲಿಗರು, ಕುಂಬಾರರು, ಚಮ್ಮರರು, ಶೂ ತಯಾರಕರು, ಪಾದರಕ್ಷೆ ತಯಾರಿಕೆ ಮಾಡೋರು, ಮತ್ತು ಸುತ್ತಿಗೆ ಮತ್ತು ಉಪಕರಣ ತಯಾರು ಮಾಡೋರು, ಕಲ್ಲು ಕಟ್ಟಿಯೋರು, ಶಿಲ್ಪಿ ಅಂತ ಹೇಳ್ತೀವಲ್ಲ, ಕಲ್ಲು ಕಟ್ಟಿಯೋರು, ಗಾರ ಕೆಲಸದವರು, ಕ್ಷೌರಿಕರು, ಹೂಮಾಲೆ ನೇಯುಕರು, ಮಡಿವಾಳರು, ದರ್ಜಿ, ಮೀನುಗಾರಿಕೆ ಬಲ ಹೆಣೆಯವರು. ಸೊ ಇಷ್ಟೆಲ್ಲ
ಈ ಒಂದು ಇದರಲ್ಲಿ ಕ್ಯಾಟಗರಿಲಿ ಬರ್ತಾರೆ. ಆ ಒಂದು ಫೋಟೋನ ಬೇಕಿದ್ರೆ ನಾನು ಲಾಸ್ಟಲ್ಲಿ ನನ್ನ ಒಂದು ವೀಡಿಯೋದಲ್ಲಿ ಕೊಟ್ಟಿರ್ತೀನಿ. ಸೊ ಇಷ್ಟು ಡೀಟೇಲ್ಸ್ನ ನಾನು ವೀಡಿಯೋದಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ನೋಡ್ಕೋಬೋದು ಆ ಒಂದು ಕ್ಯಾಟಗರೀಸಲ್ಲಿ ಯಾರೆಲ್ಲ ಬರ್ತಾರೆ, ಯಾರಿಗೆಲ್ಲ ಈ ಒಂದು ಯೋಜನೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ. ಸೊ ಇವಾಗ ನೀವು ಅಪ್ಲಿಕೇಶನ್ ಹಾಕಿದರೆ ಸಾಕು ನಿಮಗೆ 3 ಲಕ್ಷ ಕೊಡ್ತಾರಾ ಅಂತ ನೀವು ಕೇಳ್ಬೋದು. ಇಲ್ಲ, ಅಲ್ಲಿ ಕೆಲವು ಕಂಡೀಷನ್ಸ್ ಇದೆ. ಏನಂದರೆ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಸಕ್ಸಸ್ಫುಲ್ ಆಗಬೇಕು. ಸಕ್ಸಸ್ಫುಲ್ ಆಗಿದ ತಕ್ಷಣ ನಿಮ್ಮ ಒಂದು ಡಿಸ್ಟಿಕ್ಗಳಲ್ಲಿ, ಅಂದರೆ ನಿಮ್ಮ ಒಂದು ಡಿಸ್ಟಿಕಲ್ಲಿ PM ವಿಶ್ವಕರ್ಮದ ಒಂದು ಯೋಜನೆದು ಒಂದು ಆಫೀಸ್ ಇರುತ್ತೆ. ಅಲ್ಲಿ ನಿಮಗೆ ಟ್ರೈನಿಂಗ್ ಕರೀತಾರೆ, ಒಂದು 5 ದಿವಸ ಟ್ರೈನಿಂಗ್ ಕರೀತಾರೆ. ಆ ಒಂದು ಟ್ರೈನಿಂಗಲ್ಲಿ ನೀವು ಹೋಗಿಬಿಟ್ಟು ಭಾಗವಹಿಸ್ತಾರೆ. 5 ದಿವಸ ಆದಮೇಲೆ ನಿಮಗೆ ಒಂದು ಟೂಲ್ ಕಿಟ್ಸ್ ವೋಚರ್ ಕೊಡ್ತಾರೆ. ಅಂದರೆ 15,000 ವರ್ತಿ ಇರುತ್ತೆ. ಆ ಒಂದು 15,000 ವೋಚರ್ನ ತೊಗೊಂಡು ನಿಮಗೆ ಯಾವ ಒಂದು ನೀವು ಕೆಲಸ ಮಾಡ್ತೀರಾ ಆ ಒಂದು ಉಪಕರಣಗಳಿಗೆ ತೊಗೊಳ್ಬೇಕು. ಅಂದರೆ 15,000 ಒಳಗಡೆ ನಿಮಗೆ ಏನೆಲ್ಲ ಸಿಗುತ್ತೆ ಅದನ್ನ ತೊಗೊಳ್ಬೇಕು. ಅದನ್ನು ತೊಗೊಂಡ್ಮೇಲೆ ನೆಕ್ಸ್ಟು ನೀವು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆದಮೇಲೆ ಫಸ್ಟು ನಿಮಗೆ 1 ಲಕ್ಷ ಲೋನ್ ಕೊಡ್ತಾರೆ. ಅಂದರೆ 1 ಲಕ್ಷ ಲೋನ್ ಕೊಡ್ತಾರೆ. ಆ 1 ಲಕ್ಷ ಲೋನ್ನ ನೀವು 18 ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು. 18 ತಿಂಗಳಲ್ಲಿ ನೀವು ಕ್ಲಿಯರ್ ಮಾಡಿದರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಲೋನ್ ಕೊಡ್ತಾರೆ. ಅಂದರೆ 18 ತಿಂಗಳು ನಿಮಗೆ ಫ್ರೀ ಕೊಡೋದಿಲ್ಲ, 5% ಬಡ್ಡಿ ಹಾಕ್ಕೊಡ್ತಾರೆ. ಅಂದರೆ 5% ನೀವು ಬಡ್ಡಿ ಪೇ ಮಾಡಬೇಕು. 1 ಲಕ್ಷಗೆ 5% ಬಡ್ಡಿ ಅಂತ ಹೇಳಿ 18 ತಿಂಗಳಲ್ಲಿ ನೀವು ರಿಟರ್ನ್ ಮಾಡಿದ್ರೆ ಮತ್ತೆ ನಿಮಗೆ 2 ಲಕ್ಷ ಸಿಗುತ್ತೆ. 2 ಲಕ್ಷ ಕೊಟ್ಟಾಗ ನಿಮಗೆ 30 ತಿಂಗಳು ಟೈಮ್ ಇರುತ್ತೆ ವಾಪಸ್ ಪೇ ಮಾಡೋಕ್ಕೆ. ಸೊ ಅದು ಕೂಡ ಸೇಮ್ ಪರ್ಸೆಂಟೇಜೇ, 5%. ಒನ್ಸ್ ನೀವೇನಾದರೂ 2 ಲಕ್ಷ ತೊಗೊಂಡು 30 ತಿಂಗಳಲ್ಲಿ ವಾಪಸ್ಸು 2 ಲಕ್ಷ ವಿತ್ 5% ತೊಗೊಂಡು ಕ್ಲಿಯರ್ ಮಾಡಿದ್ರೆ ಮತ್ತೆ ನಿಮಗೆ 3 ಲಕ್ಷ ಸಿಗುತ್ತೆ. ಸೊ ಅಲ್ಲಿವರೆಗೂ ನಿಮಗೆ ಡೈರೆಕ್ಟಾಗಿ 3 ಲಕ್ಷ ಸಿಗೋದಿಲ್ಲ. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್, ಅಂದರೆ 1 ಲಕ್ಷ ಕೊಟ್ಟು ನೋಡ್ತಾರೆ, ಓಕೆ ಇವ್ರು ಕಟ್ತಾ ಇದ್ದಾರೆ ಆನ್ ಟೈಮ್ಗೂ ಪರವಾಗಿಲ್ಲ, ಇವರಿಗೆ 2 ಲಕ್ಷ ಕೊಡ್ಬೋದು ಅಂತೇಳಿ ಇವರಿಗೆ ಗ್ಯಾರಂಟಿ ಬಂದಾಗ 2 ಲಕ್ಷ ಕೊಡ್ತಾರೆ. ಓಕೆ ಫೈನ್, ಇವ್ರು 2 ಲಕ್ಷ ಕೊಟ್ಟಿದ್ದಾರೆ ಅಂದಮೇಲೆ 3 ಲಕ್ಷ ಕ್ಲಿಯರ್ ಮಾಡ್ತಾರೆ ಅಂದ್ಕೊಂಡಾಗ ನಿಮಗೆ 3 ಲಕ್ಷನೂ ಲೋನ್ ಕೊಡ್ತಾರೆ. ಸೊ ಇದು ಒಂದು ಪ್ರೋಸೆಸ್ ವಿಶ್ವಕರ್ಮ ಯೋಜನೆದು ಈ ರೀತಿ ಒಂದು ಪ್ರೋಸೆಸ್ ನಡೆಯುವಂಥದ್ದು. ಸೊ ಡೈರೆಕ್ಟಾಗಿ ನಿಮಗೆ ಯಾರಿಗೂ 3 ಲಕ್ಷ ಲೋನ್ನ ಕೊಡೋದಿಲ್ಲ. ನೀವು ಫಸ್ಟು ನಿಮ್ಮ ಒಂದು ಅಪ್ಲಿಕೇಶನ್ನ ನಿಮ್ಮ ಹತ್ತಿರದ ಸೇವಾ ಸೆಂಟರಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ತೊಗೊಂಡೋಗಿ ನೀವು ನಿಮ್ಮ ಪಂಚಾಯತ್ ಆಫೀಸಲ್ಲಿ ಸಂಬಂಧಪಟ್ಟಿರೋಂಥ ಇಲಾಖೆ ಹೋಗ್ಬಿಟ್ಟು ಅಲ್ಲಿ ನೀವು ಒಂದು ವಿಶ್ವಕರ್ಮ ಯೋಜನೆಗೆ ಸಬ್ಮಿಟ್ ಮಾಡಬೇಕು. ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅದಾದಮೇಲೆ ಅವರು ಕರೀತಾರೆ, ನಿಮ್ಮ ಒಂದು ಡಿಸ್ಟ್ರಿಕ್ಟಲ್ಲೇ ಕರೀತಾರೆ. ಅಂದರೆ ನಿಮ್ಮ ಒಂದು ಡಿಸ್ಟ್ರಿಕ್ಗಳಲ್ಲೇ ಇರುತ್ತೆ PM ವಿಶ್ವಕರ್ಮ ಯೋಜನೆ ಸಂಬಂಧ ಕುರಿತಂಥ ಕೌಶಲ್ಯ ಅಭಿವೃದ್ಧಿ ಅಂತ ಇರುತ್ತೆ ಆಫೀಸು. ಅಲ್ಲಿ ಹೋದ್ಮೇಲೆ ನಿಮಗೆ ನೀವು ಯಾವ ಒಂದು ಇದಕ್ಕೆ ಸಂಬಂಧಪಡ್ತೀರಾ, ವರ್ಗಕ್ಕೆ ಸಂಬಂಧಪಡ್ತೀರಾ ಆ ಒಂದು ವರ್ಗದ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಇವಾಗ ಯಾವುದೇ ಇರಲಿ, ಶಿಲ್ಪಿ ಇರಲಿ, ದೋಣಿ ತಯಾರಕರಿರಲಿ, ಏನೇ ಇರಲಿ, ಆ 18 ವರ್ಗ ಏನು ಹೇಳಿದ್ದೀನಿ ಆ 18 ವರ್ಗದ ನೀವು ಸಂಬಂಧಪಡ್ತೀರಲ್ಲ, ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದೇ ಇರುತ್ತಲ್ಲ. ಸೊ ಹಂಗಾಗಿ ಅವರು ಅದನ್ನು ನೋಡಿಕೊಂಡು ನಿಮಗೆ ಆ ಒಂದು ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ. 5 ದಿವಸ ಟ್ರೈನಿಂಗ್ ಕೊಟ್ಟ ಮೇಲೆ ಮತ್ತೆ ನಿಮ್ಗೆ 15,000 ವೋಚರ್ ಕೂಡ ಕೊಡ್ತಾರೆ. ಆ ವೋಚರಿಂದ ನೀವು ನಿಮಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ನ ತೊಗೊಂಡು ಅದಾದಮೇಲೆ ನಿಮಗೆ 1 ಲಕ್ಷ ಸಾಲ ಸಿಗುತ್ತೆ. 1 ಲಕ್ಷ ಸಾಲ ಕ್ಲಿಯರ್ ಮಾಡಿದಾಗ ವಿತ್ 5% 18 ತಿಂಗಳಲ್ಲಿ 2 ಲಕ್ಷ ಕೊಡ್ತಾರೆ. 2 ಲಕ್ಷ ಆದಮೇಲೆ 3 ಲಕ್ಷ ಕೊಡ್ತಾರೆ. ಸೊ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಬರ್ತಿದ್ದ 18 ಕ್ಯಾಟಗರಿದವರು ಯಾರ್ಯಾರು ಸಂಬಂಧಪಡ್ತಾರೆ ಅಂತ ಹೇಳಿ ನೋಡ್ಕೊಳ್ಳಿ.